ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ನಾವು ಇವತ್ತು ಗಾಳಿ ಮಳೆಗೆ ಬಿದ್ದಿರ್ತಕ್ಕಂಥ ಬಾಳೆ ತೋಟದಲ್ಲಿದ್ದೀನಿ. ಏನಿಲ್ಲ, ಕೆಲವೊಂದು ಮಾಹಿತಿಯನ್ನು ರೈತರಿಗೆ ಕೊಡಬೇಕಾಗಿತ್ತು. ಈ ರೀತಿ ಬೇರೆ ರೈತರಿಗೂ ಬಾಳೆ ಕೂಡ ಆಗಬಾರ್ದು, ಅವ್ರಿಗೂ ಒಂದಿಷ್ಟು ಲಾಭ ನೋಡಬೇಕು. ಯಾವ ರೈತನಿಗೂ ಈ ಪರಿಸ್ಥಿತಿ ಬರಬಾರ್ದು. ಯಾಕಂದರೆ 7-8 ತಿಂಗಳು ಬಾಳೆ ಕೃಷಿಯನ್ನು ಮಾಡಿರ್ತಾರೆ, ಗೊನೆ ಹೊಡೆದಿರುತ್ತೆ, ಇನ್ನು 2 ತಿಂಗಳಿಗೆ ಕಟಾಪು ಐತೆ ಅನ್ನಬೇಕಾದ್ರೆ ಈ ರೀತಿ ಗಾಳಿಗೆ ಮಳೆಗೆ ಬಾಳೆ ಬಿದ್ದು ಹೋದರೆ ರೈತನ ಪರಿಸ್ಥಿತಿ ದುಸ್ಥಿತಿ ಆಗೋಗುತ್ತೆ, ಆಘಾತಕ್ಕೆ ಒಳಗಾಗ್ತಾನೆ ರೈತ. ಹಾಗಾಗಿ ಮುಂಜಾಗ್ರತವಾಗಿ ಕೆಲವೊಂದು ಕೆಲಸಗಳನ್ನು ರೈತರು ತಗೋಬೇಕಾಗುತ್ತೆ. ಯಾವ ಕೆಲಸಗಳಂದರೆ ಗೂಟ ಕೊಡೋದು ಅಂದರೆ, ಈಗ ನೋಡಿ ಕೌಗೊಟ್ಟಿಗೆ ಥರ ಬಂದಿರ್ತದಲ್ಲ, ಆ ಥರ ಗೂಟಗಳನ್ನು ನಿಮ್ಮ ಬಾಳೆ ಗಿಡಗಳಿಗೆ ಭೂಮಿಗೆ ಹೊಂದಿಸಿ ಬಿಗಿಯಾಗಿ ಕೊಟ್ಟಾಗ ಎಷ್ಟೇ ಗಾಳಿ ಮಳೆ ಬಂದರೂ ಕೂಡ ಅದು ತಡ್ಕೊಳೋ ಶಕ್ತಿ ಇರುತ್ತೆ. ಒಂದು 80% ರಕ್ಷಣೆಯಿಂದ ಕೂಡಿರುತ್ತೆ. ಅದೇ ರೀತಿ ಬೆಲ್ಟ್ ಬರ್ತವೆ, ಬೆಲ್ಟನ್ನು ನೀಟಾಗಿ ಕಟ್ಟಿ ಗೂಟ ಹೊಡೆದ್ರೆ ಅದು ಕೂಡ ಒಂದು 70% 75% ರಕ್ಷಣೆಯಿಂದ ಕೂಡಿರುತ್ತೆ. ನಮ್ಮ ಅದೃಷ್ಟ ಚೆನ್ನಾಗಿಲ್ಲ, ತುಂಬ ಗಾಳಿ ಮಳೆ ಅಂದಾಗ ಅದಕ್ಕೂ ಬೀಳ್ತವೆ, ಏನು ಮಾಡೋಕ್ಕಾಗಲ್ಲ. ಬಟ್ ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಖಂಡಿತವಾಗಿಯೂ ರಕ್ಷಣೆಯನ್ನು ಮಾಡ್ಬೋದು. ಆ ಕೆಲಸವನ್ನು ಪ್ರತಿಯೊಬ್ಬ ರೈತನೂ ಮಾಡಬೇಕು. ಯಾಕೆ ಅಂದರೆ ಅವನು ಆ ಬಾಳೆ ಸಸಿಯನ್ನು ಹಾಕೋಕ್ಕೆ ಎಷ್ಟು ಬಂಡವಾಳ ಖರ್ಚು ಮಾಡಿರ್ತಾನೆ. ಕೆಲವೊಂದು ಹಂದಿ ಕಾಟಗಳಿರ್ತವೆ, ಅದರಿಂದ ರಕ್ಷಣೆ ಮಾಡ್ಕೊಂಡಿರ್ತಾನೆ. ಕೆಲವೊಂದು ಬಂಡವಾಳ ಹಾಕೋದಲ್ದೇ ಅದು ಕೆಲವೊಂದು ರೋಗಗಳಿಗೆ ಬೀಳುತ್ತೆ. ಆ ರೋಗನೂ ರಕ್ಷಣೆ ಮಾಡಿಕೊಂಡು, ನೀರಿನ ಪೂರೈಕೆ ಈ ವರ್ಷ ತುಂಬ ಕಷ್ಟ ಇತ್ತು, ಅದರಲ್ಲೂ ಅದನ್ನು ಮೇಂಟೈನ್ ಮಾಡಿಕೊಂಡು ಅವನು ಈ ಮಟ್ಟಿಗೆ ಬಾಳೆ ಬೆಳೆದಿದ್ದಾನೆ. ಆದರೆ ಈ ಸಮಯದಲ್ಲಿ ನಾವು ನೆಗ್ಲೆಕ್ಟ್ ಮಾಡಿದರೆ ಖಂಡಿತವಾಗಿಯೂ ನಾವು ಲಾಸಿಗೆ ಗುರಿ ಆಗ್ತೀವಿ. ಪ್ರತಿಯೊಬ್ಬ ರೈತನೂ ಕೂಡ ಏನು ಕೆಲವೊಂದು ಮಾರ್ಗಗಳನ್ನು ಅನುಸರಿಸೋಕ್ಕಾಗುತ್ತೋ, ಬೆಲ್ಟ್ ಕಟ್ಟೋದಾಗಲಿ, ಗೂಟ ನಿಲ್ಲಿಸೋದಾಗಲಿ, ಖಂಡಿತವಾಗಿಯೂ ಅವೆಲ್ಲ ಮಾಡಿ ನೀವು ಎಷ್ಟು ಖರ್ಚು ಮಾಡಿರ್ತೀರ, ಅದ್ರ ಜೊತೆಗೆ ನೀವು ಮಾಡಿರ್ತಕ್ಕಂಥ ಶ್ರಮ, ಅದ್ರ ಜೊತೆಗೆ ನೀವು ಲಾಭ ಎಕ್ಸ್ಪೆಕ್ಟ್ ಮಾಡಿದ್ದು ನಿಮಗೆ ಖಂಡಿತವಾಗಿ ಈ ವರ್ಷ ಸಿಗುತ್ತೆ. ಯಾಕೆಂದರೆ ಭಾಳ ರೇಟ್ ಅದೇ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ರೈತನು ಆರೈಕೆಯಲ್ಲಿ ಹಿಂದೆ ಬೀಳಬೇಡಿ, ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ ತೋಟ ಈ ರೀತಿ ಹಾಳಾಗದಂತೆ ಗೂಟ ಬೆಲ್ಟು ಕೊಟ್ಟು ರಕ್ಷಣೆಯನ್ನು ಮಾಡ್ಕೊಳ್ಳಿ. ನಂತರ ಏನಂದರೆ, ಇತ್ತೀಚಿನ ದಿನಗಳಲ್ಲಿ ಮಳೆ ಬರ್ತಿರೋದ್ರಿಂದ ನೀರಿನ ಪೂರೈಕೆ ಪ್ರಮಾಣವನ್ನು ಉತ್ತಮವಾಗಿ ನಿರ್ವಹಿಸ್ಬೋದು, ಏನೂ ಸಮಸ್ಯೆ ಆಗಲ್ಲ. ಅದೇ ರೀತಿ ಕಂದುಗಳನ್ನು 15 ದಿನಕ್ಕೊಮ್ಮೆ ಸೈಡಿಗೆ ಬೆಳೆದಿರ್ತಕ್ಕಂಥ ಕಂದುಗಳನ್ನು ಕಟ್ ಮಾಡಿದಾಗ ಪೋಷಕಾಂಶ ಈ ಬಾಳೆ ಮರಕ್ಕೆ ಸಮೇತ ನೀಟಾಗಿ ಹೋಗುತ್ತೆ. ಇಲ್ಲಾಂದರೆ ಕಂದು ಕೊಯ್ಲಿಲ್ಲ ಅಂದರೆ ಅವು ತೊಗೊಳೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆಗ ಇದ್ರ ಫಸಲು ಕುಂಠಿತ ಆಗುತ್ತೆ. ಪುಟ್ಟಬಾಳೆ ಆದರೆ 15 ದಿನಕ್ಕೊಮ್ಮೆ ಕಂದುಗಳನ್ನು ಕೊಯ್ಯಿರಿ. ಪಚ್ಚಬಾಳೆ ಆದರೆ 20 ದಿನಕ್ಕೊಮ್ಮೆ ಕಂದುಗಳನ್ನು ಕೊಯ್ಯಿರಿ. ನಂತರ ಏನಪ್ಪ ಅಂದರೆ, ನೀವು ಈ ಟೈಮಲ್ಲಿ ಯಾರಾದರೂ ಕಂದು ಬಿಡಬೇಕಂದ್ರೆ ಗೊನೆ ಹೊಡಿತಾ ಇದ್ದರೆ ಬಾಳೆಗೊನೆ ಖಂಡಿತವಾಗಿ ಒಂದೊಂದು ಕಂದುಗಳನ್ನು ಬಿಡಿ. ಅದಕ್ಕೂ ಮುಂದಿನ ದಿನಗಳಲ್ಲಿ ಅದು ಕೂಡ ಬರುತ್ತೆ ಸೆಕೆಂಡ್ ಫಸ್ಲಾಗಿ. ಹಾಗಾಗಿ ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ. ನಂತರ ಏನಂದರೆ, ಈ ಸಮಯದಲ್ಲಿ ಶ್ರಮ ವಹಿಸಿ ಕೆಲಸ ಮಾಡಲಿಲ್ಲ ಅಂದರೆ ನೀವು ಕೂಡ ಲಕ್ಷ ಲಾಸ್ ಮಾಡ್ಕೊತೀರ. ಈ ರೈತ ಮಾಡ್ಕೊಂಡೋ ರೀತಿ ಯಾವ ರೈತನೂ ಕೂಡ ಲಾಸ್ ಮಾಡ್ಕೋಬೇಡಿ. ಇಷ್ಟು ದಿನ ಶ್ರಮವಹಿಸಿ ಕೆಲಸ ಮಾಡಿರ್ತೀರ, ಇನ್ನೊಂದು 2-3 ತಿಂಗಳು ಶ್ರಮವಹಿಸಿ ಕೆಲಸ ಮಾಡಿ ನಿಮ್ಮ ಬಾಳೆ ಕೃಷಿಯಲ್ಲಿ ಸಕ್ಸಸ್ ಕಾಣಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಬಾಳೆ ಉತ್ತಮ ಬೆಲೆ ಬಂದೇ ಬರುತ್ತೆ. ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದ್ದಾನೆ. ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.